ಅರ್ಧ ಕೆಜಿ ಈರುಳ್ಳಿ, 4 ಹಸಿಮೆಣಸಿನಕಾಯಿ, 1 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನಷ್ಟು ಪುಟಾಣಿ ಪುಡಿ ಉರ್ಗಡ್ಲೆ ಪುಡಿ, 1 ಬೌಲಷ್ಟು ಅಕ್ಕಿ ಹಿಟ್ಟು, ಅರ್ಧ ಬೌಲಷ್ಟು ಚಿರೋಟಿ ರವೆ, ಅರ್ಧ ಬೌಲಷ್ಟು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಶೇಂಗಾ ಬೀಜ, 1 ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು, ಬೋಂಡ ಮಾಡ್ತೀವಲ್ವಾ ಆ ಹಿಟ್ಟು, ಅರ್ಧ ಬೌಲಷ್ಟು ಕರ್ಬೇವಿನ ಸೊಪ್ಪು, ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಇಷ್ಟು ಹಾಕೊಂಡು ಚೆನ್ನಾಗಿ ಕಲಸ್ಕೋಬೇಕು. ಇಷ್ಟು ಕಲಸ್ಕೊಂಡಾದ್ಮೇಲೆ ಚೆನ್ನಾಗಿ ಬಿಸಿ ಮಾಡಿರೋ ಎಣ್ಣೆ 1 ಸೌಟಷ್ಟು ಹಾಕೋತಾ ಇದ್ದೀನಿ. 1 ಸ್ಪೂನಿನ ಸಹಾಯದಿಂದ ಮತ್ತೊಮ್ಮೆ 2 ನಿಮಿಷ ಕಲಸ್ಕೋಬೇಕು. ಈ ತರ ಕಲಸ್ಕೊಂಡಾದ್ಮೇಲೆ ಒಂದು ಸಣ್ಣ ಲೋಟದಲ್ಲಿ 1 ಲೋಟದಷ್ಟು ನೀರು ಹಾಕಿ ಗಟ್ಟಿಯಾಗಿ ಕಲಸ್ಕೊಳ್ಳಿ. ಈಗ ನೋಡಿ 5 ನಿಮಿಷ ಕಲಸ್ಕೋಬೇಕು. ಕಲಸೋದೇ ತುಂಬಾ ಇಂಪಾರ್ಟೆಂಟು. ಈರುಳ್ಳಿದು ರಸ ಬಿಡ್ತಾ ಬರುತ್ತೆ, ಈ ಕನ್ಸಿಸ್ಟೆನ್ಸಿ ಬರಬೇಕು. ತಾಳಿಪಿಟ್ಟು ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟಾಗಿ ಹೆಂಚಿನ ಮೇಲೆ ತೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನೋಡಿ ಈಗ ತೊಟ್ಕೊತ ಬರ್ತೀನಿ. ತುಂಬ ತೆಳ್ಳಗೆ ಮಾಡ್ಕೊಬೇಡಿ, ನಾರ್ಮಲಾಗಿ ಈ ಥರ ತೊಟ್ಕೊಳ್ಳಿ. ತೊಟ್ಕೊಂಡಾಯ್ತು. ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈಗ ಫ್ರೈ ಮಾಡ್ಕೊತೀನಿ. ಎರಡೂ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ರುಚಿಯಾಗಿರುತ್ತೆ. ನೀವು ಒಂದ್ಸಲಿ ಮಾಡಿಕೊಂಡು ಹೆಂಗೆ ಬಂತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸುವುದು ಮರಿಬೇಡಿ. ನಾನು ಇದಕ್ಕೆ ಶೇಂಗಾ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದೀವಿ. ತುಂಬ ರುಚಿಯಾಗಿರುತ್ತೆ. ನಿಮಗೆ ಚಟ್ನಿ ಪುಡಿ ಬೇಕು ಅಂದರೆ ಬಯೋದಲ್ಲಿ ಲಿಂಕ್ ಇರುತ್ತೆ, ನೋಡ್ಕೋಬೋದು. ಹಂಗೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಪೇಜ್ನ ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.